ಒಂದು ಕಡೆ ಮಳೆ ಕೈ ಕೊಡ್ತು, ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇಷ್ಟು ಬೇಗನೆ ನೋಡಿ, ಇವಾಗಲೇ ಶುರುವಾಗಿದೆ ಫೆಬ್ರವರಿಗೆ ದೇವರೇ ಅನ್ನುವಂಥ ಕಾರಣಕ್ಕೆ ಅಂತಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಂಗಿರಬೇಕು. ಜೊತೆಗೆ ಇನ್ನು ಈ ಆರ್ ಒ ಪ್ಲ್ಯಾಂಟ್ಗಳನ್ನು ಎಲ್ಲೆಲ್ಲಿ ಹಾಕಿದ್ರಲ್ಲ ಪುಣ್ಯಾತ್ಮರು, ಅದು ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಜಲಕ್ಷಾಮ ಸೃಷ್ಟಿಯಾಗಿದೆ. ಈ ಆರ್ ಒ ಅನ್ನುವಂಥದ್ದೇ ಒಂದು ದರಿದ್ರ ವ್ಯವಸ್ಥೆ ಬಿಡಿ, ಪ್ರಶ್ನೆ ಬೇರೆ. ಬೆಂಗಳೂರಿನ ಹಲವೆಡೆ ಆರ್ ಒ ಪ್ಲ್ಯಾಂಟ್ಗಳಿಗೆ ಬೀಗ ಜಡಿಯಲಾಗಿದೆ. ಬಹಳೆರಡು ಜನ ಈ ಕ್ಯಾನು ತೊಗೊಂಬಂದು ನೀರನ್ನು ತಗೊಂಡು ಹೋಗ್ತಾಯಿದ್ರು. ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. JP ನಗರ, ಯಲಚೇನಹಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಇದೇ ರೀತಿಯ ಸ್ಥಿತಿ ಉದ್ಭವ ಆಗಿದೆ. ಬೋರ್ವೆಲ್ನ ನೀರಿನ ಗುಣಮಟ್ಟ ಕೂಡ ಕುಸಿದು ನೀರಿನ ಘಟಕಗಳಿಗೆ ಬೀಗವನ್ನು ಜಡಿಯಲಾಗಿದೆ. ಬೋರಲ್ಲಿ ನೀರಿಲ್ಲ ಸರ್, ತುಂಬ ಕಷ್ಟ ಇದೆ ಎಲ್ರಿಗೂ. 5 ರೂಪಾಯಿ ವಾಟ್ರ್ ಇದು ಮುಚ್ಚಿ ಸುಮಾರು 15 ದಿವಸ ಆಯಿತು. ನೀರುಗಳು ಇಲ್ಲ, ಕುಡಿಯೋಕ್ಕೆ ತುಂಬ ಕಷ್ಟ ಇದೆ. ಎಲ್ಲ ಕಡೆಯೂ ಬೇಜಾರಾಗಿದೆ. ಈ ಥರ ಬೋರ್ಗಳು ಎಲ್ಲ ನೀರಿಲ್ಲ, ಬಂದಾಗಿದೆ. ಕಾವೇರಿ ನೀರು ಕುಡಿಯೋದು ಕೇಳ್ತಾರೆ, ಅವರು ಕೊಡ್ತಾವ್ರೆ, ಬಟ್ ಇಲ್ಲ ಅಂತಿಲ್ಲ, ಎಲ್ಲರೂ ಕೊಡ್ತಾವ್ರೆ. ಟೈಮ್ ಮಿಸ್ ಅಲ್ವಾ. KB ಅಪಾರ್ಟ್ಮೆಂಟ್ ಅವರು ಬಂದು ಗಲಾಟೆ ಮಾಡಿಬಿಟ್ಟು ಹೋದ್ರು ಮೊನ್ನೆನೇ. ಇಲ್ಲಿ ವಾಲೆಲ್ಲ ಬಂದುಬಿಟ್ಟು ತಿರ್ಸ್ಬಿಟ್ಟು ಗಲಾಟೆ ಮಾಡಿಬಿಟ್ಟು ಹೋದರು. ಅವರು ಕೇಳ್ತಾರೆ, ಬಟ್ ಅವರು ಎಲ್ಲರೂ ಕೊಡಬೇಕಲ್ವ ನೀರು, ಕಾವೇರಿ ನೀರು ಎಲ್ಲರೂ ಕೊಡಬೇಕು. ಒಬ್ರಿಗಂತೂ ಕೊಡೋಕ್ಕಾಗಲ್ಲ, ಎಲ್ರಿಗೂ ಟೈಮ್ ಮಿಸ್ ಇದೆ, ಕೊಡಲೇಬೇಕು. ಅದು ಗಲಾಟೆ ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ. ನೀರಿಲ್ಲ, ಒದ್ದಾಡ್ತಾ ಇದ್ವಿ. ಬರಗಾಲ ಆಗ್ಬಿಟ್ಟಿದೆ ಈಗ ಜಾಸ್ತಿ, ಈಗಲೇ ಬರ್ತಾಯಿದೆ. ಇನ್ನೂ ಬಿಸಿಲುಗಳ ಬರೋ ಟೈಮ್ ಇದೆ ಇನ್ನು.